ನಮಸ್ಕಾರ. ಇವತ್ತಿನ ವಿಡಿಯೋ ಈ 10 ಷೇರುಗಳು ಬೈ ICICI ಸೆಕ್ಯೂರಿಟೀಸ್ ವರದಿ. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಷನ್. ಹೊಸ ಯೂನಿಯನ್ ಗೌರ್ಮೆಂಟ್ ಅದೇನು ನಿರೀಕ್ಷೆ ಇದೆ ಟು ಇಂಪ್ಲಿಮೆಂಟ್ ವೇರಿಯಸ್ ಸೋಷಿಯಲ್ ವೆಲ್ಫೇರ್ ಸ್ಕೀಮ್ಸ್, ಅದರಿಂದಾಗಿ ಜನರ ಕೈಯಲ್ಲಿ ಒಂದಷ್ಟು ದುಡ್ಡು ಮುಂದಿನ ದಿನಗಳಲ್ಲಿ ಸಂಗ್ರಹಣೆ ಆಗಲಿಕ್ಕಿದೆ. ಅದರಿಂದ ಒಂದಷ್ಟು ಡಿಮಾಂಡ್ ಬರಲಿಕ್ಕಿದೆ ಗೂಡ್ಸ್ ಅದ ಕನ್ಸ್ಯೂಮರ್ ಕಂಪನೀಸ್. ಕಳೆದ 2-3 ತಿಂಗಳಿಂದ ಡಿಮಾಂಡ್ ಫಾರ್ FMCG ಪ್ರಾಡಕ್ಟ್ಸ್ ಇಂಪ್ರೂವ್ ಆಗಿದೆ, ಸ್ಪೆಷಲಿ ರೂರಲ್ ಏರಿಯಾದಲ್ಲಿ. ಇವತ್ತು ನಿಮ್ಮ ಮುಂದೆ ಒಂದು ವಿಡಿಯೋ ಸೃಷ್ಟಿ ಮಾಡಿದ್ದೇವೆ. ಎಕನಾಮಿಕ್ ಟೈಮ್ಸ್ ನ್ಯೂಸ್ ಪೇಪರ್ ICICI ಸೆಕ್ಯೂರಿಟೀಸ್ ಅವರು ಹೇಳಿರುವಂಥ ನಿರೀಕ್ಷೆ 10 ಷೇರುಗಳು ಕನ್ಸ್ಯೂಮರ್ ಸೆಕ್ಟರಲ್ಲಿ ಒಳ್ಳೆಯ ರಿಟರ್ನ್ಸ್ ಅನ್ನು ಕೊಡುವಂಥದ್ದು ಮುಂದಿನ 12 ತಿಂಗಳಲ್ಲಿ. ICICI ಸೆಕ್ಯೂರಿಟೀಸ್ ಪಿಕ್ಸ್. ಒಂದು ಬಜಾಜ್ ಕನ್ಸ್ಯೂಮರ್, ಅಪ್ರಾಕ್ಸಿಮೇಟ್ ಪ್ರೈಸ್ 264, ಟಾರ್ಗೆಟ್ ಪ್ರೈಸ್ 300, ಅಪ್ಸೈಡ್ 14% ಅಂತ ಹೇಳ್ತಾರೆ ICICI ಸೆಕ್ಯೂರಿಟೀಸ್ ಅವರು. 2 ಗಾಡ್ರೇಜ್ ಕನ್ಸ್ಯೂಮರ್, ಅಪ್ರಾಕ್ಸಿಮೇಟ್ ಪ್ರೈಸ್ 1400, ಟಾರ್ಗೆಟ್ ಪ್ರೈಸ್ 1650, ಅಪ್ಸೈಡ್ ಪರ್ಸೆಂಟೇಜ್ 18. 3 ಹೊನಾಸಾ ಕನ್ಸ್ಯೂಮರ್, ಮಮಾರ್, ಅಪ್ರಾಕ್ಸಿಮೇಟ್ ಪ್ರೈಸ್ 432, ಟಾರ್ಗೆಟ್ ಪ್ರೈಸ್ 550, ಅಪ್ಸೈಡ್ ಪೊಟೆನ್ಷಿಯಲ್ 27%. 4 ಜ್ಯೋತಿ ಲ್ಯಾಬ್ಸ್, ಅಪ್ರಾಕ್ಸಿಮೇಟ್ ಪ್ರೈಸ್ 443, ಟಾರ್ಗೆಟ್ ಪ್ರೈಸ್ 520, ಅಪ್ಸೈಡ್ ಪೊಟೆನ್ಷಿಯಲ್ 17%. 5 ಮ್ಯಾರಿಕೋ, ಅಪ್ರಾಕ್ಸಿಮೇಟ್ ಪ್ರೈಸ್ 620, ಟಾರ್ಗೆಟ್ ಪ್ರೈಸ್ 750, ಅಪ್ಸೈಡ್ ಪೊಟೆನ್ಷಿಯಲ್ 21%. 6 ಮಿಸಸ್ ಬೆಕ್ಟರ್ಸ್ ಫುಡ್, ಅಪ್ರಾಕ್ಸಿಮೇಟ್ ಪ್ರೈಸ್ 1400, ಟಾರ್ಗೆಟ್ ಪ್ರೈಸ್ 1620, ಮೇಲಕ್ಕೆ ಹೋಗುವಂಥ ಪರ್ಸೆಂಟೇಜ್ 16. 7 ಟಾಟಾ ಕನ್ಸ್ಯೂಮರ್, ಅಪ್ರಾಕ್ಸಿಮೇಟ್ ಪ್ರೈಸ್ 1116, ಟಾರ್ಗೆಟ್ ಪ್ರೈಸ್ 1360, ಅಪ್ಸೈಡ್ ಪೊಟೆನ್ಷಿಯಲ್ 22%. 8 ಸೆಲೋ ವರ್ಲ್ಡ್, ಅಪ್ರಾಕ್ಸಿಮೇಟ್ ಪ್ರೈಸ್ 865, ಟಾರ್ಗೆಟ್ ಪ್ರೈಸ್ 1060, ಅಪ್ಸೈಡ್ ಪೊಟೆನ್ಷಿಯಲ್ 23%. 9 ಗೋ ಫ್ಯಾಷನ್, ಅಪ್ರಾಕ್ಸಿಮೇಟ್ ಪ್ರೈಸ್ 1068, ಟಾರ್ಗೆಟ್ ಪ್ರೈಸ್ 1200, ಅಪ್ಸೈಡ್ ಪೊಟೆನ್ಷಿಯಲ್ 12%. 10 ಜುಬಿಲೆಂಟ್ ಫುಡ್ ವರ್ಕ್ಸ್, ಅಪ್ರಾಕ್ಸಿಮೇಟ್ ಪ್ರೈಸ್ 531, ಟಾರ್ಗೆಟ್ ಪ್ರೈಸ್ 620, ಅಪ್ಸೈಡ್ ಪೊಟೆನ್ಷಿಯಲ್ 17%. ಸುಮಾರು ಕನ್ಸ್ಯೂಮರ್ ಸ್ಟಾಕ್ಸು ಕಳೆದ ಕೆಲವು ತಿಂಗಳುಗಳಿಂದ ಒಂದಷ್ಟು ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದ್ದಾವೆ. ಆದ್ದರಿಂದ ಈ ಷೇರುಗಳು ಮುಂದಿನ ದಿನಗಳಲ್ಲಿ ಮೇಲಕ್ಕೆ ಹೋಗಬಹುದು ಅನ್ನುವಂಥದ್ದು ICICI ಸೆಕ್ಯೂರಿಟೀಸ್ ಅವರ ಒಂದು ನಿರೀಕ್ಷೆ. ನೀವು ನಿಮ್ಮದೇ ಆದಂಥ ರಿಸರ್ಚ್ ಮಾಡಿ ನಿಮ್ಮದೇ ಆದಂತಹ ಷೇರುಗಳನ್ನು ಕೊಳ್ಳಬೇಕು. ಯಾಕಂದರೆ ಅವಕಾಶ ಇದ್ದಾಗ ಇಂತಹ ಸದುಪಯೋಗವನ್ನು ಪಡ್ಕೊಳ್ಬೇಕಾಗುತ್ತೆ. ಆದ್ದರಿಂದ ನಿಮ್ಮದೇ ಆದಂಥ ಟೆಕ್ನಿಕಲ್ ಅನಾಲಿಸಿಸ್ ಮಾಡಿ ಅವುಗಳಲ್ಲಿ ಇಂಡಿಕೇಶನ್ ಇದ್ರೆ ಅವಾಗ ಬೈ ಮಾಡ್ಬೋದು. ಈ ಸತಿಯ ಆಯ ವ್ಯಯ ಬಜೆಟ್ ನೋಡಿಕೊಂಡು ಈ ಸತಿ ಗೌರ್ಮೆಂಟ್ ಏನು ಪ್ಲಾನ್ ಮಾಡುತ್ತೆ ಅಂತ ನಾವು ನಿರ್ಧಾರವನ್ನು ಕೈಗೊಳ್ಳಬಹುದು. ಬಜೆಟ್ ಬಂದ ಮೇಲೆ ನಾವು ನಿರೀಕ್ಷೆ ಮಾಡ್ಬೋದು ಯಾವ್ಯಾವ ಸೆಕ್ಟರ್ಸು ಯಾವ್ಯಾವ ಥರದಲ್ಲಿ ಮೇಲಕ್ಕೆ ಹೋಗ್ಬೋದು. ವಿಡಿಯೋದ ಕೊನೆಯಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ ಕೇಳ್ತಾ ಇದ್ದೇನೆ. ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಯಾವ FMCG ಷೇರುಗಳು ಸದ್ಯಕ್ಕೆ ಇದ್ದಾವೆ ಅದನ್ನು ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನಲ್ ಮೆಂಬರ್ ಅಂತಂದರೆ ಇದೀಗ ಸಮಯ. ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.